ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ನಮ್ಮ ಮನೆಯ ಫ್ರಂಟ್ ಗಾರ್ಡನ್ ಮೇಕ್ ಓವರ್ನ ತೋರಿಸ್ತಾ ಇದ್ದೀನಿ. ಅಮೆಝಾನಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸ್ಪೆಷಲಿ ಈ ಗಾರ್ಡನ್ಸ್ಗೆಲ್ಲ ಈ ಫೆನ್ಸಿಂಗ್ ಅಂತಾರಲ್ಲ, ಲೈಕ್ ಹಳೆ ಕಾಲದಲ್ಲಿ ನೀವು ನೋಡಿದ್ರೆ ಎಷ್ಟೊಂದು ಮನೆಗಳ ಮುಂದುಗಡೆ ಈ ಥರ ವುಡನ್ದು ಫೆನ್ಸಿಂಗ್ ಇರೋದು. ಬಟ್ ಅದೇ ಥರ ರೆಪ್ಲಿಕಾದಲ್ಲಿ ಪ್ಲಾಸ್ಟಿಕಲ್ಲಿ ಮಾಡಿದ್ದಾರೆ. ಬಿಕಾಸ್ ಪ್ಲಾಸ್ಟಿಕ್ ಇಂದ ಮಾಡಿರೋ ಈ ಫೆನ್ಸಿಂಗ್ ಇಟ್ ಈಸ್ ಈಸಿ ಟು ಮೇಂಟೈನ್. ಅಂದರೆ ಮಳೆಗಾಲದಲ್ಲಿ ಹೊರಗಡೆ ಇರೋದ್ರಿಂದ ಅದು ಹಾಳಾಗಲ್ಲ, ಮತ್ತು ವುಡ್ ಬೇಗ ಮಳೆಯಲ್ಲೆಲ್ಲ ತೊಯ್ದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಪ್ಲಾಸ್ಟಿಕ್ದು ಪ್ರಾಡಕ್ಟ್ ಆಗಿರೋದ್ರಿಂದ ಅಷ್ಟಾಗಿ ಅದು ಬೇಗ ಹಾಳಾಗಲ್ಲ ಅನ್ನೋ ರೀಸನಿಂದ ನಾನು ಈ ಒಂದು ಪ್ರಾಡಕ್ಟ್ನ ಅಮೆಝಾನಿಂದ ಆರ್ಡರ್ ಮಾಡಿದೆ. ಯಾರಿಗೆಲ್ಲ ಈ ಪ್ರಾಡಕ್ಟ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡಿ, ನಾನು ಅದರ ಲಿಂಕ್ನ ಹಾಕಿರ್ತೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಕಮ್ಯುನಿಟಿಯ ಗಾರ್ಡ್ನರ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇನಿಷಿಯಲಿ ನಾನು ಫಸ್ಟ್ ಡೇ ಇದನ್ನು ನಾನೇ ಹಾಕಬೇಕು ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಲಿಂಕ್ ತಗೊಂಡು ಟ್ರೈ ಮಾಡಿದೆ. ಇಟ್ಸ್ ನಾಟ್ ಈಸಿ. ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ. ಆಮೇಲೆ ಅದಕ್ಕೆ ಕನೆಕ್ಷನ್ ರಾಡ್ಸ್ ಕೊಟ್ಟಿದ್ದಾರೆ, ಬಟ್ ಆ ರಾಡಿಂದ ಸರಿಯಾಗಿ ಕೂರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಇಲ್ಲ, ಸ್ಕಿಲ್ ಇರೋರೇ ಅದನ್ನು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಗಾರ್ಡ್ನರ್ ಹೆಲ್ಪ್ನ ತೊಗೊಂಡ್ವಿ. ಸೊ ಅವರು ಹಿಂಗೆ 1 ಇಂಚಷ್ಟು ಮಣ್ಣು ಹೊರಗಡೆ ತೆಗೆದುಬಿಟ್ಟು ಪ್ರತಿಯೊಂದು ಲಿಂಕ್ಸ್ನ ಒಳಗಡೆ ಹಾಕಿ ಮತ್ತು ಮಣ್ಣನ್ನು ಹಾಕಿ ಲಾಕ್ ಮಾಡಿದ್ರು. ನಾನಾಗಿದ್ದರೆ ಐ ಥಿಂಕ್ ಮೋರ್ ದ್ಯಾನ್ 2-3 hours ತೊಗೋತಿದ್ದೆ ಅನಿಸುತ್ತೆ ಇದನ್ನು ಮಾಡೋದಕ್ಕೆ. ಬಟ್ ಅವರು 1 hour ಒಳಗೆ ನೀಟಾಗಿ ನಮಗೆ ಮಾಡಿಕೊಟ್ರು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ನಾನು ಲೋಕಲ್ ನರ್ಸರಿಯಿಂದ ತಂದಿದ್ದು ಗಿಡ. ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆದಿದೆ. ಇನ್ನೇನು ಹೂವು ಬಿಟ್ಟರೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಬರುತ್ತೆ ಅಂತ. ಸೊ ಮಳೆಗಾಲದಲ್ಲಿ ನಾವು ಗಿಡಗಳನ್ನ ಹಾಕೋದ್ರಿಂದ ಐ ಥಿಂಕ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅದನ್ನು ಮಾಡಬೇಕು ಅಂತ. ಒಂದು ಚಿಕ್ಕ ಪುಟ್ಟ ಚೇಂಜಸ್ ಕೂಡ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಮನೆಯದು ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಐ ಥಿಂಕ್ ಈ ಸೈಡೆಲ್ಲ ಕಂಪ್ಲೀಟ್ ಆಗಿದೆ. ನೀಟಾಗಿ ಹಾಕಿದ್ಮೇಲೆ ಒಂದು ಲುಕ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇನ್ನು ನಾನು ಈ ಮನೆಗೆ ಹೊಸದಾಗಿ ಬಂದಾಗ ಪಾರಿಜಾತ ಮರನ ಹಾಕಿದ್ದೆ. ಮನೆ ಹತ್ರ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಪಾರಿಜಾತ ಗಿಡನ ಹಾಕಿದ್ದು. ಆ ಗಿಡ ಬಂದು ದೊಡ್ಡ ಮರ ಆಗಿದೆ. ಲೈಕ್ ನಮ್ಮ ಮನೆ ಟೆರೇಸ್ ಮೇಲ್ಗಡೆ ಕೂಡ ಹೂಗಳೆಲ್ಲ ಬೀಳುತ್ತೆ. ಮತ್ತು ದಾಸವಾಳನೂ ಕೂಡ ಅದು ಗಿಡ ಆಗಿಲ್ಲ, ಮರ ಆಗಿಬಿಟ್ಟಿದೆ. ನನಗೆ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಹೂಗಳು ಕಿತ್ಕೋತೀನಿ ಪೂಜೆಗೆಲ್ಲ. ಬಿಕಾಸ್ ಅಷ್ಟೊಂದು ದೊಡ್ಡದಾಗಿ ಬೆಳೆದಿರೋದ್ರಿಂದ ನನಗೆ ಹೂಗಳೆಲ್ಲ ಅಂದರೆ ತಗೊಳಕ್ಕೆ ಪೂಜೆಗೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಏನಂದರೆ, ನಾನು ಈ ಡಿಫ್ರೆನ್ಸ್ ನೋಡ್ಬೋದು ಪಾಟಲ್ಲಿ ಹಾಕಿರೋ ಗಿಡಗಳಿಗಿಂತ ನೆಲದ ಮೇಲೆ ಮೇನಾಗಿ ಬೆಳೀತಾವಲ್ಲ ಆ ಗಿಡಗಳು ಚೆನ್ನಾಗಿ ಹೂವಾಗೆಲ್ಲ ಕೊಡುತ್ತೆ. ಅಲ್ದಂಗೆ ಅದನ್ನು ಮೇಂಟೈನ್ ಮಾಡೋದು ಅಷ್ಟು ಕಷ್ಟ ಏನು ಅನಿಸಲ್ಲ. ನಮಗೆ ಪಾಟಲ್ಲಿ ಹಾಕಿರೋದು ಯಾವಾಗಲೂ ಸ್ವಲ್ಪ ಕಾಂಪೋಸ್ಟ್ನೆಲ್ಲ ಹಾಕ್ತಾ ಇರಬೇಕು. ಆಮೇಲೆ ಮಣ್ಣು ಮೇಲೆ ಕೆಳಗೆ ಮಾಡಬೇಕು, ಲೀವ್ಸ್ ಎಲ್ಲ ಕಟ್ ಮಾಡ್ತಾ ಇರಬೇಕು, ಅವಾಗ ಚೆನ್ನಾಗಿ ಬೆಳೆಯುತ್ತೆ. ಬಟ್ ನಾವು ನೆಲದ ಮೇಲೆ ಯಾವುದು ಗಿಡ ಹಾಕ್ತೀವೋ ಅದನ್ನು ಅಷ್ಟು ನಾವು ಮೇಂಟೈನ್ ಮಾಡಿಲ್ಲ ಅಂದರೂ ಕೂಡ ಮಳೆಗಾಲದಲ್ಲಿ ಮಳೆ ನೀರಿಂದನೋ ಅಥವಾ ಈ ರೀತಿ ಗಾಳಿ ಬೆಳಕು ಎಲ್ಲ ಎಕ್ಸ್ಪೋಸ್ ಆಗಿರೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಈ ರೀತಿ ಒಂದು ಚಿಕ್ಕ ಮೇಕೋವರಿಂದ ಮನೆಯ ಫ್ರಂಟ್ ಗಾರ್ಡನ್ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ನನಗಂತೂ ಇದೆಲ್ಲ ಹಾಕಾದ್ಮೇಲೆ ನೋಡಿದ್ರೆ ತುಂಬ ಕ್ಲೀನಾಗಿ ನೀಟಾಗಿ ಗಾರ್ಡನ್ ಕಾಣಿಸ್ತಿದೆ. ಯಾರಿಗೆಲ್ಲ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಈ ರೀತಿ ಮೋರ್ ಕಂಟೆಂಟ್ಸಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.